ಸ್ನೇಹಿತರೆ, ಈ ವಿಡಿಯೋ ನಾನು ನಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇರೋಂಥ ವಿಡಿಯೋ. ಎಲ್ಲರೂ ಏನು ಅನ್ಕೋಬಹುದು, ಇವನೊಬ್ಬ ರಾಷ್ಟ್ರದ್ರೋಹಿ ಅಂತ ಅನ್ಕೊಂಡ್ರು ಕೂಡ ಪರವಾಗಿಲ್ಲ. ಯಾಕಂದ್ರೆ ನನ್ನ ರಾಷ್ಟ್ರ ಪ್ರೇಮ ಒಂದು ಸರ್ಕಾರದ ವಿರುದ್ಧ ಮಾತಾಡಿದಾಗ ಅದು ಕಮ್ಮಿ ಆಗುತ್ತೆ. ಇವನು ರಾಷ್ಟ್ರದ್ರೋಹಿ ಅಂತ ಅನ್ಕೊಂಡ್ರೆ ಅವರ ನಿಮ್ಮ ಮೆಂಟಾಲಿಟಿಗೆ ಬಿಟ್ಟಿದ್ದೆ. ಯಾಕಂದ್ರೆ ನನ್ನ ರಾಷ್ಟ್ರ ಪ್ರೇಮದ ಬಗ್ಗೆ, ನನ್ನ ರಾಷ್ಟ್ರದ ಬಗ್ಗೆ ನನಗಿರುವಂತ ಕಾಳಜಿ ಏನು ಅಂತ ನನಗೆ ಹಾಗೂ ನನ್ನ ತಂದೆ ತಾಯಿಗೆ ಗೊತ್ತಿದ್ರೆ ಸಾಕು. ಇದನ್ನ ಹೇಳ್ತಾ ಮುಂದುವರಿಸ್ತೀನಿ ಸ್ನೇಹಿತರೆ. ಜಂತರ್ ಮಂತರ್ ನಲ್ಲಿ ನಡೀತಿರುವಂತ ವಿದ್ಯಾರ್ಥಿಗಳ ಏನೊಂದು ಆಂದೋಲನ ಇದೆ, ಅದು ಯಾವ್ಯಾವ ದಿಕ್ಕು ತಗೊಂತಾ ಇದೆ ಸೆಕೆಂಡ್ ಅದೆಲ್ಲ. ಬಟ್ ಇದು ತಗೊಳಕ್ಕೂ ಮುಂಚೆನೆ ಈ ಆಂದೋಲನನ ಇವರು ತಡೆಗಟ್ಬೋದಿತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು. ಯಾವ ತರ ಅಂತ ಹೇಳಿದ್ರೆ, ಯಾವಾಗ ನೀಟ್ ಎಕ್ಸಾಮ್ ನ ಪತ್ರಿಕೆಗಳು 5 ಲಕ್ಷ 20 ಲಕ್ಷ 30 ಲಕ್ಷಕ್ಕೆ ಮಾರಾಟ ಆಗುತ್ತೆ, ನೀವು ಸೆಕೆಂಡ್ ಟೈಮ್ ನೀಟ್ ಎಕ್ಸಾಮ್ ನ ಅನೌನ್ಸ್ ಮಾಡ್ತೀರಾ, ನೀವು ಯಾರು ಈ ಅಕಾಡೆಮಿಕ್ ಏನು ಕೋಚಿಂಗ್ ಕ್ಲಾಸಸ್ ಇರುವಂತ ಫ್ರಾಡ್ ನನ್ನ ಮಕ್ಕಳು ಯಾರು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅವ್ರ ವಿರುದ್ಧ ತಕ್ಷಣಕ್ಕೆ ಕ್ರಮ ತಗೊಂಡು, ತಕ್ಷಣಕ್ಕೆ ಆಕ್ಷನ್ ತಗೊಂಡು 20 ಜನ ಸಾವಕ್ಕೂ ಮುಂಚೆನೆ ನೀವು ಧರ್ಮೇಂದ್ರ ಪ್ರಧಾನ್ ಅನ್ನೋ ಒಬ್ಬ ಶಿಕ್ಷಣ ಸಚಿವನಿಂದ ನೈತಿಕವಾಗಿ ನೀವು ರೆಸಿಗ್ನೇಷನ್ ತಗೊಂಡಿದ್ದಿದ್ರೆ, ಅಥವಾ 14 ವರ್ಷದಿಂದ ಜನಗಳು ಕೇಳಿರುವಂತ ಒಂದೇ ಕೂಗು, ನಮ್ಮ ಪ್ರಧಾನಮಂತ್ರಿಗಳು ಮಾತಾಡಲ್ಲ. ಯಾಕಂದ್ರೆ ಸ್ನೇಹಿತರೆ, ನಾನು ಕೂಡ ಈ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ ಪ್ರಕಾರ ಕೋವಿಡ್ ಅಲ್ಲಿ ಗಂಟೆ ಹೊಡೆದಿದ್ದೀನಿ, ಎಲ್ಲೋ ದೀಪ ಬೆಳಗಿದ್ದೀನಿ, ನೀವು ಹೇಳ್ತಿರೋ ಮನ್ ಕಿ ಬಾತ್ ನ ಎಷ್ಟೋ ಬಾರಿ ಕೇಳಿಸ್ಕೊಂಡಿದ್ದೀನಿ. ಆದ್ರೆ ಒಬ್ಬ ಪ್ರಜೆ ಆಗಿ ನಮ್ಮ ಕೂಗು ಒಂದೇ, ನೀವು 2-4 ನಿಮಿಷ ಬಂದು ಮಾತಾಡಿದಿದ್ರೆ ಇದೆಲ್ಲ ಆಗಿರೋ ಒಂದು ಸಿಸ್ಟಮ್ ವ್ಯವಸ್ಥಿಕ ಒಂದು ಪಿತೂರಿಂದ ಆಗಿದೆಯೋ ಅಥವಾ ಸಿಸ್ಟಮ್ ಫಾಲಿಂದ ಆಗಿದೆಯೋ ಇದ್ರ ಬಗ್ಗೆ ನಾನು ನಿಮಗೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದಿದ್ರೆ, ಅಥವಾ ನಿಮ್ಮ ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನ್ ನೀವು ವಾಪಸ್ ತಗೊಂಡಿದ್ದಿದ್ರೆ ಈ ಆಂದೋಲನ ಈ ಮಟ್ಟಕ್ಕೆ ಕೀಳು ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೊಂದು ಹೇಳ್ತೀನಿ, ಸರ್ ನೀವು ಚುನಾವಣೆಯಲ್ಲಿ ನಿಮ್ಮ ಪ್ರಾಪರ್ ಅಜೆಂಡಾ ಇದ್ದಿತ್ತು ಹಿಂದುತ್ವ. ಯಾಕಂದ್ರೆ ಅಲ್ಲೆಲ್ಲೋ ಜಂತರ್ ಮಂತರ್ನಲ್ಲಿ ಕೂತಿರೋರು ಎಷ್ಟೋ ಜನ ಬಂದು ನನ್ನ ಧರ್ಮದ ವಿರುದ್ಧ, ಸೀತೆಯ ವಿರುದ್ಧ ಅಥವಾ ಭಾರತದ ವಿರುದ್ಧ ಮಾತಾಡುವಾಗ್ಲೂ ಕೂಡ ನೀವು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತಿದ್ದೀರಾ ಅಂತಂದ್ರೆ, ನನ್ನಂತರ ಎಷ್ಟೋ ಜನ ನಿಮ್ಮನ್ನು ಚುನಾಯಿಸಿರುವಂತ ಎಷ್ಟೋ ಯುವಕರು ಯುವತಿಯರ ಕ್ವಶನ್ ಏನಂದ್ರೆ, ನಾವ್ ಏನಕ್ಕೆ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡಬೇಕಿತ್ತು? ಅಲ್ಲೆಲ್ಲೋ ನಿಂತ್ಕೊಂಡು ಬೋರ್ಡ್ ಅಲ್ಲಿ ತೋರಿಸ್ತಾರೆ ಜಂತರ್ ಮಂತರ್ ನಲ್ಲಿ, ನಾನು ಒಬ್ಬ ಪ್ರಧಾನಿನ ಕೊಲೆ ಮಾಡ್ತೀನಿ, ನಾನು ಸಂಸತ್ಗೆ ಬೆಂಕಿ ಇಡ್ತೀನಿ, ಹೊಡಿತೀನಿ ಅಂತಂದ್ರೂ ಕೂಡ ನಮ್ಮ ನರೇಂದ್ರ ಮೋದಿ ಅವರು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿದ್ದಾರೆ. ನಾವೇನಕ್ಕೆ ಇವ್ರನ್ನ ಪ್ರಧಾನಮಂತ್ರಿ ಮಾಡಬೇಕಿತ್ತು? ಮೋದಿ ಅಂತ ಕೂಗ್ಸ್ಕೊಂಡು ಎಷ್ಟೋ ಯುವಕ ಯುವತಿಯರು ಅವ್ರ ಮನೆ ಮಠ ಬಿಟ್ಟು ಕೆಲಸಗಳನ್ನ ಬಿಟ್ಟು ನಿಮಗೋಸ್ಕರ ಚುನಾವಣೆಯಲ್ಲಿ ನೀವು ಗೆಲ್ಲೇಬೇಕು ಅಂತ 2 ಬಾರಿ ಮಾಡಿದಂತ ಯುವತಿಯರ ಕ್ವಶನ್ ಏನಂದ್ರೆ, ಪ್ರಧಾನಮಂತ್ರಿಗಳು ಈಗಲೂ ಕೂಡ ಒಬ್ಬ ಹಿಂದುತ್ವದ ವಿರುದ್ಧವಾಗಿ ಮಾತಾಡ್ತಾ ಇದ್ರು, ಒಬ್ಬ ಅದೇನೋ ಒಂದು ಭಯೋತ್ಪಾದನಾ ಚಟುವಟಿಕೆ ಕೆಲವು ಇನ್ಫ್ಲೂಯೆನ್ಸ್ ಕೂಡ ಅಲ್ಲಿ ಇನ್ವಾಲ್ವ್ ಆಗಿದ್ರು ಕೂಡ ಯಾಕೆ ಬಾಯ್ಬಿಟ್ಟು ಮಾತಾಡ್ತಾ ಇಲ್ಲ? ಒಂದು ವಿಡಿಯೋದಲ್ಲಿ ಒಬ್ಬ ತೋರಿಸ್ತಾನೆ, ನಮ್ಮ ಸೈನಿಕರ ವಿರುದ್ಧವಾಗಿ ಮಾಡ್ತೀನಿ ಅಂತ. ಮಾತಾಡಿ ಮೋದಿಜಿ.